ಗುಜರಾತ್ನ ರಾಜ್‌ಕೋಟ್‌ನಲ್ಲಿ ಮಾಲ್‌ನಲ್ಲಿ ಅಗ್ನಿ ಅವಘಡ ಸಂಭವಿಸಿತ್ತಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಜ್‌ಕೋಟ್‌ನ ಟಿಆರ್‌ಪಿ ಗೇಮಿಂಗ್ ಝೋನ್‌ನಲ್ಲಿ ಬೆಂಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಜೀವ ದಹನಗೊಂಡ 27 ಜನರ ಪೈಕಿ ನವದಂಪತಿಗಳು ಕೂಡ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 10 ದಿನಗಳ ಹಿಂದಷ್ಟೇ ಮದುವೆಯಾಗಿತ್ತು ಅಕ್ಷಯ್ ಮತ್ತು ಖ್ಯಾತಿ ದಂಪತಿ. ಪೋಷಕರ ಡಿಎನ್ಎ ಟೆಸ್ಟ್ಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಗೇಮಿಂಗ್ ಝೋನ್ನಲ್ಲಿ ಎಫ್ಎಸ್ಎಲ್ ತಂಡದ ಶೋಧ ಮುಂದುವರೆದಿರುವಂಥದ್ದು. ಸ್ಯಾಂಪಲ್ಗಳ ಸಂಗ್ರಹಿಸಿ ತನಿಖೆಯನ್ನು ಆರಂಭಿಸ್ತಾ ಇದೆ ಎಫ್ಎಸ್ಎಲ್ ಟೀಮ್. 12 ಮಕ್ಕಳು ಸೇರಿ 30 ಮಂದಿ ಸಾವನ್ನಪ್ಪಿರಬಹುದು ಅಂಥೇಳಿ ಅಂದಾಜಿಸಲಾಗ್ತಾ ಇದೆ. ಗುಜರಾತ್ನ ರಾಜ್‌ಕೋಟ್‌ನ ಮಾಲ್ನಲ್ಲಿ ಈ ಅಗ್ನಿ ದುರಂತ ಸಂಭವಿಸಿತ್ತು. ಎಸಿ ಬ್ಲಾಸ್ಟ್ನಿಂದ ಬೆಂಕಿ ಕಾಣಿಸಿಕೊಂಡಿತ್ತು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ಬಟ್ ಅಲ್ಲಿ ಸಾವನ್ನಪ್ಪಿರೋರ ಗುರುತನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಈಗ ಎಫ್ಎಸ್ಎಲ್ ಟೀಮ್ ನಿರಂತರವಾಗಿ ಶೋಧವನ್ನು ನಡೆಸ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ನವದಂಪತಿಗಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಆ ನವದಂಪತಿಯ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 10 ದಿನಗಳ ಹಿಂದೆ ಅಷ್ಟೇ ಮದುವೆ ಆಗಿತ್ತಂತೆ ಈ ಜೋಡಿ. ವೀಕೆಂಡ್ನಲ್ಲಿ ಇವರು ಕೂಡ ಆ ಮಾಲ್ಗೆ ಬಂದಿದ್ರು. ಆ ಅಗ್ನಿ ದುರಂತ ಸಂಭವಿಸ್ತಲ್ಲ, ಆ ಸಂದರ್ಭದಲ್ಲಿ ಇವರು ಕೂಡ ಮಾಲ್ನಲ್ಲಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಪೋಷಕರ ಡಿಎನ್ಎ ಟೆಸ್ಟ್ಗೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಗುಜರಾತ್ನ ಈ ರಾಜ್‌ಕೋಟ್‌ನಲ್ಲಿ ನಡೆದಂತಹ ಅಗ್ನಿ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ನವದಂಪತಿಗಳು ಕೂಡ ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು, ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ? ಪ್ರೇಮ್, ಕಳೆದ ಶನಿವಾರ ಗುಜರಾತ್ನ ರಾಜ್‌ಕೋಟ್‌ನಲ್ಲಿರುವಂತಹ ಗೇಮಿಂಗ್ ಝೋನ್, ಟಿಆರ್‌ಪಿ ಗೇಮಿಂಗ್ ಝೋನ್ ಅನ್ನುವಂತಹ ಪ್ರದೇಶದಲ್ಲಿ ಬೆಂಕಿ ಅವಘಡ ಆಗಿತ್ತು. ಇದರಲ್ಲಿ 12 ಜನ ಮಕ್ಕಳು ಸೇರಿ 30 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬಹಿರಂಗವಾಗಿತ್ತು. ಎಸಿ ಬ್ಲಾಸ್ಟ್ನಿಂದ ಈ ಒಂದು ಅವಘಡ ಸಂಭವಿಸಿತ್ತು ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇವತ್ತು ಕೂಡ ಅದಕ್ಕೆ ಸಂಬಂಧಪಟ್ಟಂತ ಸಿಸಿಟಿವಿ ದೃಶ್ಯಾವಳಿಗಳು ಕೂಡ ಬಿಡುಗಡೆ ಆಗಿರುವಂಥದ್ದು. ನೋಡುತ್ತಿದ್ದಂತೆ ಚಿಕ್ಕದಾಗಿದ್ದಂಥ ಬೆಂಕಿ ಹೇಗೆ ಜ್ವಾಲೆಯಾಗಿ ಹೊಮ್ಮಳಿಸ್ತು ಅನ್ನುವಂಥದ್ದನ್ನು ಕೂಡ ನಾವು ಅಲ್ಲಿ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಹೋಗ್ಬೋದು. ಮುಖ್ಯವಾಗಿ ಈ ಒಂದು ಘಟನೆ ಆದ ಬಳಿಕ ಮೃತದೇಹಗಳನ್ನು ಹೊರಗಡೆ ತೆಗೆದು ಈಗ ಅವುಗಳನ್ನ ಪೋಷಕರಿಗೆ ಹಸ್ತಾಂತರಿಸುವಂತ ಕೆಲಸವನ್ನ ಆಗ್ತಾ ಇರುವಂತದ್ದು. ಆದ್ರೆ ಈ ಒಂದು ಹಂತದಲ್ಲಿ ಸಾಕಷ್ಟು ಮನಕಲುಕುವಂತಹ ಘಟನೆಗಳು ಕೂಡ ಹೊರಗಡೆ ಬರ್ತಾ ಇರುವಂತದ್ದು. ಈಗಷ್ಟೇ ಅಂದ್ರೆ ಕಳೆದ 10 ದಿನಗಳ ಹಿಂದಷ್ಟೇ ಮದುವೆ ಆದಂತಹ ನವ ದಂಪತಿಗಳು ಕೂಡ ಇಬ್ಬರು ಕೂಡ ಈ ಒಂದು ಘಟನೆಯಲ್ಲಿ ದುರ್ಮರಣ ಹೊಂದಿರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. 10 ದಿನಗಳ ಹಿಂದೆ ಮದುವೆ ಆಗಿತ್ತು. ಅವರು ವೀಕೆಂಡ್ ಅನ್ನ ಕಳಿಲಿಕ್ಕೆ ಆ ಗೇಮಿಂಗ್ ಝೋನ್ಗೆ ಬಂದಿದ್ರು. ಈ ಸಂದರ್ಭದಲ್ಲಿ ಅಗ್ನಿ ಅವಘಡ ಸಂಭವಿಸಿ ಇಬ್ರು ಕೂಡ ಸಜೀವ ದಹನ ಆಗಿದ್ದಾರೆ ಅನ್ನುವಂತ ಮಾಹಿತಿಗಳು ಬಂದಿದ್ದಾವೆ. ಈಗ ಕುಟುಂಬಸ್ಥರಿಗೆ ಮೃತದೇಹಗಳನ್ನ ಹಸ್ತಾಂತರ ಮಾಡಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಮೃತದೇಹಗಳು ಗುರುತು ಸಿಗದಷ್ಟು ಅವು ಸುಟ್ಟು ಕರಕಲಾಗಿರುವಂತದ್ದು. ಹೀಗಾಗಿ ಸ್ಥಳೀಯ ಆಡಳಿತ ಡಿಎನ್ಎ ಪರೀಕ್ಷೆ ಮಾಡಿ ಆಯಾ ಕುಟುಂಬಗಳಿಗೆ ದೇಹಗಳನ್ನ ಕೊಡ್ಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಈ ಯುವ ದಂಪತಿಗಳೇನಿದ್ರು ಅವರ ಡಿಎನ್ಎ ಟೆಸ್ಟ್ ಅನ್ನ ಕೂಡ ಮಾಡಿ, ಅವರ ಕುಟುಂಬಸ್ಥರ ಡಿಎನ್ಎ ಟೆಸ್ಟ್ ಅನ್ನ ಕೂಡ ಮಾಡಿ ಮೃತದೇಹಗಳನ್ನ ಹಸ್ತಾಂತರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರೇಮ್.